ಹಾಯ್ ಗಾಯ್ಸ್, ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್ ರಿಯಾಲಿಟಿ ಟಾಕಿಂಗ್. ಇವತ್ತು ನಾನು ಹೇಳಕ್ಕೆ ಬಂದಿರೋವಂಥ ಟಾಪಿಕ್ ಏನು ಅಂದರೆ, ಎಲ್ಲರಿಗೂ ಗೊತ್ತೇ ಇದೆ, ಸೌಜನ್ಯ ಅವ್ರ ಕೇಸು. ಇಲ್ಲಿ ನಾನು ಒಂದು ಎರಡು ಥಿಂಗನ್ನು ಹೇಳಕ್ಕೆ ಇಷ್ಟಪಡ್ತೀನಿ. ಒಂದು, MD ಸಮೀರ್ ಅವರ ಧೈರ್ಯಕ್ಕೆ ಹ್ಯಾಟ್ಸ್ ಆಫ್. ಇನ್ನೊಂದು ಏನಪ್ಪ ಅಂತ ಅಂದರೆ, ಒಂದು ಬಗ್ಗೆ ನಾನು ಮಾತಾಡಲೇಬೇಕು. ಇದು ಮಾಧ್ಯಮದವರಿಗೆ ಅಲ್ಲ, ಇಷ್ಟೆಲ್ಲ ನಡೀತಾ ಇದ್ರು, ಯೂಟ್ಯೂಬಲ್ಲಿ ನಡೀತಾ ಇದ್ರು, ಏನೂ ಆಗೇ ಇಲ್ದಂಗೆ ಕೂತಿರೋದು ಅಂತ ಅಂದರೆ ಒಂದೇ ಒಂದು ಅಂದರೆ ಅದು ಮಾಧ್ಯಮ. ಇದೇ ಕೆಲವು ದಿನಗಳ ಹಿಂದೆ ದರ್ಶನ್ ಅವ್ರದ್ದು ಒಂದು ಮ್ಯಾಟ್ರ್ ಆಯಿತು. ಆ ಮ್ಯಾಟ್ರನ್ನ ಏನು ಅವ್ರದ್ದೇ ಅನ್ನೋ ಮ್ಯಾಟ್ರ್ ಥರ ಕುತ್ಕೊಂಡ್ಬಿಟ್ಟು ತಲೆ ಮೇಲೆ ಇಟ್ಕೊಂಡು ನಾವು ಇನ್ವೆಸ್ಟಿಗೇಷನ್ ಮಾಡಿದ್ವಿ ಅಂತ ತಲೆ ಮೇಲೆ ಇಟ್ಕೊಂಡು ಮಾಡಿದ್ರಿ. ಅಲ್ಲಪ್ಪ, ನೀವು ಇನ್ವೆಸ್ಟಿಗೇಷನ್ ಮಾಡೋದು ಬೇಡ್ರಿ ಸ್ವಾಮಿ. ಅವ್ರು ಅಷ್ಟೊಂದು ಕಲೆ ಹಾಕಿದ್ದಾರೆ, ಒಂದೇ ಒಂದು ಆದರೂ ಒಂದು ಎಪಿಸೋಡ್ ಹಾಕ್ತಿದ್ದೀರಾ ನಿಮ್ಮ ಮನೆ ಬರೋಕ್ಕೆ. ದರ್ಶನ್ ಅವ್ರದನ್ನ ಹಿಡ್ಕೊಂಡು ಒಂದು ಎಷ್ಟು ತಿಂಗಳು ರೀ, ಅಂದರು ಒಂದು 6 ತಿಂಗಳು ಇಟ್ಕೊಂಡ್ರಿ. ಒಂದೇ ಒಂದು ಎಪಿಸೋಡ್ ಆಗ್ತಿಲ್ವಲ್ರಿ ನಿಮ್ಮ ಮನೆ ಬರೋಕ್ಕೆ. ಅಷ್ಟೊಂದು ಪ್ರೊಫೆಷನಲಿಸಮ್ ಅಂತಿದ್ದೀರಾ, ನಮ್ಮ ಮಾಧ್ಯಮಕ್ಕೆ ಬೈತವನ್ನ ನಾವು ಬಿಡ್ತೀವಿ ಅಂತಿದ್ದೀರಾ. ಏನ್ರಿ ನೀವು? ಅಲ್ಲ ರೀ, ಇಲ್ಲಿ ಇಷ್ಟೊಂದು ಸೋಷಿಯಲ್ ಮೀಡಿಯಾದಲ್ಲಿ ಕಾಂಟ್ರವರ್ಸಿಗಳಾಗ್ತಾ ಇದೆ, ಇಷ್ಟೊಂದು ಇದಾಗ್ತಾ ಇದೆ. ದರ್ಶನ್ ಅವರು 6 ಜನನ ಫಾಲೋಯಿಂಗನ್ನು ತೆಗೆದ್ರಂತೆ. ಅದು ನಿಮಗೊಂದು ನ್ಯೂಸಾ? ಅವ್ರು ಯಾರು ಫಾಲೋ ಮಾಡಿದ್ರು, ಯಾರು ಬಿಟ್ಟರು ಅನ್ನೋದೊಂದು ನ್ಯೂಸ್ ಏನ್ರಿ? ಅಷ್ಟು ದೊಡ್ಡ ಸಂಚಲನ ಆಗ್ತಿದೆ ಅಲ್ರಿ ಯೂಟ್ಯೂಬ್ ಮೀಡಿಯಾದಲ್ಲಿ. ಒಂದೇ ಒಂದು ಇದಾಗ್ತಿಲ್ವಲ್ಲ ನೀವು? ಯಾಕೆ? ದೊಡ್ಡವರಿಂದ ಪ್ರೆಷರ್ ಬೀಳುತ್ತೆ ಅಂತನಾ? ಯಾಕೆ? ಹಾಕ್ರಿ, ನಿಮಗೆ ಅಷ್ಟೊಂದು ಇದಿದ್ರೆ ಹಾಕ್ರಿ, ತೋರಿಸ್ರಿ. ಆ ಇನ್ವೆಸ್ಟಿಗೇಷನ್ ಎಲ್ಲ ಮಾಡಿದ್ರು ಅಲ್ರಿ ರೇಣುಕಾಸ್ವಾಮಿ ಹತ್ಯೆದು. ನಾವು ನಮ್ಮ ತನಿಖೆಯ ಪ್ರಕಾರ ದರ್ಶನ್ ಅವ್ರು ಹಿಂಗೆ ಹತ್ಯೆ ಮಾಡಿದ್ದಾರೆ, ನಮ್ಮ ತನಿಖೆಯ ಪ್ರಕಾರ ಹಿಂಗೆ ಮಾಡಿದ್ದಾರೆ ಅಂತ ಎಲ್ಲ ಹೇಳಿದ್ರಲ್ರಿ. ಇವರು ಮಾಡ್ಕೊಂಡು ತೊಗೊಂಬಂದು ತೋರಿಸ್ತಿರೋದನ್ನ ನಿಮಗೆ ತೋರ್ಸೋಕ್ಕಾಗ್ತಿಲ್ವಲ್ರಿ ಮೀಡಿಯಾಗೆ. ನಿಮಗೇನು ರೀ ಹೇಳಬೇಕು? ಪವರ್ ಇದೆ ಪವರ್ ಯೂಸ್ ಮಾಡ್ಕೊಳ್ಳಿ. ಇದಕ್ಕೆ ಯಾರಿಗೋ ಏನೋ ಬೈದ್ಬಿಟ್ರು, ಇವಾಗ ಸಗ್ಲಾಕೊಂಡ, ಇವಾಗ ಕಾಲು ಎಳೆದ್ಬಿಡ್ತೀವಿ, ಅವ್ನ ಕತೆ ರೇ ಇಲ್ಲೊಂದು ನ್ಯಾಯ ಇದೆ ಕಣ್ರಿ, ಅದನ್ನ ಕೊಡ್ಸಕ್ಕೆ ಟ್ರೈ ಮಾಡಿರಿ. ಅದು ಯಾರು 6 ಜನ ಫಾಲೋಯಿಂಗ್ ಬಿಟ್ರಂತೆ, ಸುಮಲತಾ ಅಂಬರೀಷ್ ಅವ್ರು ಹಿಂಗೆ ಟ್ವೀಟ್ ಮಾಡಿದ್ರಂತೆ, ಅಮ್ಮ ಮಗನ ಸಣ್ಣ ಬಂದ ಹೋಯ್ತು. ಅವ್ರ ಪರ್ಸ್ನಲ್ ಇಟ್ಕೊಂಡು ಏನ್ರಿ ಮಾಡ್ತೀರ ನೀವು? ಅವ್ರ ಪರ್ಸ್ನಲ್ 1000 ಜನ ಫಾಲೋ ಮಾಡಲಿ, 1000 ಜನಕ್ಕೆ ಬಿಡಲಿ, ಅದು ನಿಮಗೊಂದು ಅದು ನಿಮಗೊಂದು ನ್ಯೂಸಾ? ಟ್ರಾನ್ಸ್ಪರೆನ್ಸಿ ಇರಬೇಕು ನ್ಯೂಸು ಅಂತ ಅಂತೀರಾ. ಇಲ್ಲಿ ಏನು ನಡೀತಿದೆ ಅದನ್ನು ತೋರಿಸ್ಬೇಕು ತಾನೆ ನಿಮ್ಮ ಕರ್ತವ್ಯ. ಯೂಟ್ಯೂಬಲ್ಲಿ ಇಷ್ಟೊಂದೆಲ್ಲ ನಡೀತಿದೆ, ಒಂದು ಬೈಟ್ ಆಗ್ತಿಲ್ಲ ನಿಮ್ಮ ಮನೆ ಬರೋಕ್ಕೆ. ಯಾಕೆ? ನಿಮ್ಮ ಚಾನಲ್ನ ಬ್ಲಾಸ್ಟ್ ಮಾಡಿಬಿಡ್ತಾರೇನೋ ಭಯನಾ? ಈ ಥರ ಇದ್ದರೆ ಏನಕ್ಕೆ ರೀ ಮಾಡ್ತೀರಾ? ಇದೇ ಒಂದು 2 ವರ್ಷದ ಹಿಂದೆ ಅನಿಸುತ್ತೆ, ದರ್ಶನ್ ಅವ್ರದ್ದೊಂದು ಆಡಿಯೋ ಲೀಕ್ ಆಯಿತು. ಆಡಿಯೋ ಲೀಕಲ್ಲಿ ಕೇಳಿ ನನಗೆ ಬೇಜಾರಾಯಿತು. ಯಾಕಪ್ಪ ಮೀಡಿಯಾದವ್ರಿಗೆ ಈ ಥರ ಎಲ್ಲ ಬೈದರು, ಹಿಂಗೆಲ್ಲ ಮಾಡಬಾರ್ದಾಗಿತ್ತು. ಸುಮ್ಮನೆ ನಟರು, ಒಳ್ಳೆ ನಟ, ಫ್ಯಾನ್ ಬೇಸ್ ಇರೋ ನಟ, ಆ್ಯಕ್ಟಿಂಗ್ ಮಾಡಿ ಹೋಗಿದ್ದಿದ್ರೆ ಸಾಕಿತ್ತಲ್ವಾ? ಸುಮ್ಮನೆ ಮೀಡಿಯಾಗೆಲ್ಲ ಯಾಕೆ ಬೈದರು? ಒಳ್ಳೆಯದಲ್ಲ ಮೀಡಿಯಾ ಯಾಕೆ ಅಂತ ನನಗೆ ಅನಿಸಿತ್ತು. ನೀವು ಈ ಥರ ಮಾಡೋದು ನೋಡಿದ್ರೆ ಅವ್ರು ಹೇಳಿರೋದು ಸರಿಯೇ ಅನಿಸ್ತೈತಿ. ಬರೀ ಅವರೊಬ್ಬರು ಮಾತ್ರ ಹೇಳ್ತಿದ್ರು. ನೀವು ಇದನ್ನೇನಾದರೂ ತೋರಿಸ್ದೇನೆ, ಇದು ಹಿಂಗೆ ಏನಾದರೂ ಡೈಲ್ಯೂಟ್ ಆಗಿ ಮ್ಯಾಟ್ರು ಹೋಯ್ತು ಅಂದರೆ ರೋಡಲ್ಲಿ ಹೋಗೋ ಜನಗಳು ನಿಮ್ಮ ಬಗ್ಗೆ ಮಾತಾಡ್ತಾರೆ ನೋಡಿ, ಎಲ್ಲ ಮೀಡಿಯಾದವರಿಗೂ ಮಾತಾಡ್ತಾರೆ. ಬರೀ ಯಾರೋ ಒಬ್ಬನ್ನ ಹಿಡ್ಕೊಂಡು ಮಾಡಿಕೊಂಡು ನಾವು ಮೀಡಿಯಾ ಪವರ್ಫುಲ್ಲು, ನಾವು ಹಾಗೆ ಅನ್ನೋದಲ್ಲ ಸ್ವಾಮಿ. ನಿಮಗೆ ಅಷ್ಟು ಮೀಡಿಯಾ ಪವರ್ಫುಲ್ ಅಂದರೆ ಆ ಪವರ್ಫುಲ್ ಥಿಂಗನ್ನು ತೊಗೊಂಬಂದು ಇಲ್ಲಿ ತೋರಿಸಿ, ಇಲ್ಲಿಗೆ ಮಾಡಿ ಪ್ರೂವ್ ಮಾಡಿರಿ, ಅವಾಗ ಹ್ಯಾಟ್ಸ್ ಆಫ್ ಹೇಳ್ತೀವಿ. ಆ ದರ್ಶನ್ ಮಾಡ್ರನ್ನ ಹಿಡ್ಕೊಂಬಿಟ್ಟು ಪೊಲೀಸರೇ ಅಷ್ಟು ಇನ್ವೆಸ್ಟಿಗೇಷನ್ ಮಾಡಿದ್ರು ಇಲ್ಲೋ, ನೀವುಗಳಷ್ಟು ಇಂಟ್ರೆಸ್ಟು ನಿಮಗೆ ಅಷ್ಟೊಂದು ಇದಿದ್ರೆ, ನಮ್ಮದಪ್ಪ, ನಮ್ಮದು ಮೀಡಿಯಾ, ನಾವು ಜರ್ನಲಿಸ್ಟ್, ಹಂಗಿದೆ ಹಿಂಗಿದೆ ಅಂತ ಅಂದರೆ ಹಾಕ್ರಿ. ನಿಮ್ಮ ಮೀಡಿಯಾದಲ್ಲಿ ಒಂದು ಪ್ರೈಮ್ ಟೈಮಲ್ಲಿ ಹಾಕ್ರಿ, MD ಸಮೀರ್ ಅವ್ರನ್ನ ಕೂರಿಸ್ರಿ, ನಿಮ್ಮ ಹತ್ರ ಏನೇನು ಇನ್ವೆಸ್ಟಿಗೇಷನ್ ಇದೆ ತೋರಿಸ್ರಿ, ಹೈಕೋರ್ಟ್ ಮೇಲ್ಗಡೆ ವಿಚಾರಿಸೋಣ ಅಂತ ಹೇಳ್ತು ಮಾಡಿರಿ. ಎಷ್ಟು ಅಂತ ಅವ್ರು ಯೂಟ್ಯೂಬಲ್ಲಿ ಬರೀ ಯೂಟ್ಯೂಬವರು, ಟ್ರೋಲಿಂಗ್ ವೀಡಿಯೋದವರು ಇವರೇ ಎಲ್ಲ ಪ್ರಮೋಟ್ ಮಾಡಬೇಕಾ? ಬರೀ ಇವರೇ ಮಾಡಬೇಕಾ? ಕರೀರಿ ಅವ್ರನ್ನ, ಯಾರ್ಯಾರು ಇದ್ದಾರೆ ಈ ಸಂಬಂಧಪಟ್ಟಿರೋರಿಗೆ ಕರೆದು ಕೂರಿಸಿ ಮಾತಾಡ್ರಿ, ಕರ್ಕೊಂಡೋಗ್ರಿ ಮೇಲೆದಕ್ಕೆ. ಯಾಕೆ ಆಗಲ್ವೇನ್ರಿ? ಆಗಲ್ವ ನಿಮಗೆ? ಆಗಲ್ಲ ಅಂದಮೇಲೆ ಯಾರ ಬಗ್ಗೆನೂ ಮಾತಾಡ್ಬಿಡ್ರಿ. ಆಗುತ್ತಾ? ಎಲ್ಲರ ಬಗ್ಗೆನೂ ಮಾತಾಡಿ. ಒಬ್ಬ ಚಿಕ್ಕ ಹುಡುಗನಿಂದ ಹಿಡಿದು ಪ್ರೈಮ್ ಮಿನಿಸ್ಟರ್ ಮೋದಿ ತನಕನೂ ಮಾತಾಡ್ಬೇಕು ನೀವು. ಅಷ್ಟು ಪವರ್ ಇದೆ ಅಂದಮೇಲೆ. ಇಲ್ವಾ ನಮ್ಮ ಕೈಯಲ್ಲಿ ಆಗಲ್ಲಪ್ಪ, ನಾವು ಈ ಥರ ಮಾತಾಡೋಕ್ಕಾಗಲ್ಲ, ಒಂದು ಹೇಳ್ರಿ, ನಮ್ಮ ಕೈಯಲ್ಲಿ ಮಾತಾಡೋಕ್ಕಾಗಲ್ಲ ಸರ್, ಅವರೆಲ್ಲ ದೊಡ್ಡವರು, ನಮಗೆ ಯಾಕಪ್ಪ ಅಂತ.
ಸುಮ್ಮನೆ ಒಬ್ರಿಗೊಂದು ಇನ್ನೊಬ್ರಿಗೊಂದು ನೀವು ಈ ಥರ ಮಾಡೋದು ನೋಡಿದ್ರೆ ಈ ದರ್ಶನ್ ಅವ್ರ ಆಡಿಯೋ ಇದೆ ಗೊತ್ತಾ, ಒಂದ್ಸಲಿ ಹಾಕೊಂಬಿಟ್ಟು ಕೇಳಿಸ್ಕೊಡ್ರಿ, ಅವಾಗಾದ್ರೂ ಬುದ್ಧಿ ಬರುತ್ತೆ. ನಮಗೆ ನಿಜ ಕಣ್ರಿ ಬೇಜಾರಾಗುತ್ತೆ. ಇಷ್ಟೊಂದೆಲ್ಲ ಯಾರೋ ಒಬ್ಬ ಹುಡುಗ ಕಣ್ರಿ ಅವ್ನು ಎಮ್ ಡಿ ಸಮೀರು, ಅವ್ನು ಬಂದ್ಬಿಟ್ಟು ನನ್ನ ಹತ್ರ ಇಷ್ಟು ದಾಖಲೆ ಇದೆ, ನಾನು ಹಿಂಗೆ ಮಾಡ್ತಿದ್ದೀನಿ ನೋಡ್ರಿ ತಗೊಳ್ಳಿ ಅಂತ ತೋರಿಸ್ತಿದ್ರು